ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವಿವತ್ತು ಬಂದು ಮಾತಾಡ್ತಿರೋದು GDS ರಿಕ್ರೂಟ್ಮೆಂಟ್ನ ಪ್ರಿಫರೆನ್ಸ್ ಬಗ್ಗೆ. ಸೊ ಭಾಳಷ್ಟು ಜನಕ್ಕೆ ಹೇಗೆ ಪ್ರಿಫರೆನ್ಸ್ ಕೊಡೋದು ಅಂತ ಗೊತ್ತಿರೋಲ್ಲ. ಸೊ ಇನ್ನು GDS ಜಾಬ್ ವೇಕೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ. ಯಾರಿನೂ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊ ಬನ್ನಿ. ಹಾಗೂ ಯಾರು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಯಾವ ರೀತಿ ಪ್ರಿಫರೆನ್ಸ್ ಕೊಡಬೇಕು ಅಂತ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಯಾವ ಡಿವಿಷನಲ್ಲಿ ಕೊಟ್ಟರೆ ನಮ್ಮದು ಸೆಲೆಕ್ಟ್ ಆಗ್ಬೋದು, ಅಥವಾ ಯಾವ ರೀತಿ ಕೊಟ್ಟರೆ ನಮಗೆ ABPM ಅಥವಾ BPM ಸಿಗ್ಬೋದು ಅಂತ. ಸೊ ಮೊದಲನೇದಾಗಿ ನೀವು ಯಾವ ಡಿವಿಷನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ವೇಕೆನ್ಸಿ ಲಿಸ್ಟ್ ಸಿಗುತ್ತೆ ಡಿವಿಷನ್ ವೈಸು. ಸೊ ಅದರಲ್ಲಿ ನೀವು ನೋಡಿಕೊಂಡು ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು. ರಿಸರ್ವೇಷನ್ ಏನಾದರೂ ಇದ್ದರೆ ರಿಸರ್ವೇಷನ್ ಕ್ಯಾಟಗರಿಯವರು ಎಲ್ಲದು ಸೆಂಟ್ರಲ್ ಸರ್ಟಿಫಿಕೇಟ್ ಆಗಬೇಕು. ಸೊ ಯಾವುದೇ ಆಗಲಿ ನಿಮ್ಮ SC ST OBC EWS ಯಾವುದು ಕೂಡ ಸ್ಟೇಟ್ ಸರ್ಟಿಫಿಕೇಟ್ ನಡೆಯೋದಿಲ್ಲ, ಎಲ್ಲ ಕೂಡ ಸೆಂಟ್ರಲೈಸ್ಡ್ ಸರ್ಟಿಫಿಕೇಟ್ ಬೇಕು. ಇನ್ನು ನೀವು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಅಂದರೆ ನೀವು ಯಾವ ಪೊಸಿಷನ್ಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ABPM ಹೋಗ್ತೀರಾ, BPM ಹೋಗ್ತೀರಾ, ಅಥವಾ ಡಾಕ್ ಸೇವಕ್ಕೆ ಹೋಗ್ತೀರಾ ಅಂತ. ಸೊ ಯಾರು ಜಾಬ್ ಪ್ರೊಫೈಲ್ ಬಗ್ಗೆ ನೋಡ್ತಾ ಇದ್ದೀರಾ ಅದನ್ನ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊ ಬನ್ನಿ. ಸೊ ಅದರಲ್ಲಿ ನಿಮ್ಮ ಜಾಬ್ ಪ್ರೊಫೈಲ್ ಯಾವುದು ಸೂಟ್ ಆಗುತ್ತೆ ಅದಕ್ಕೆ ಡಿಸೈಡ್ ಮಾಡಿಕೊಂಡು ಅದಾದಮೇಲೆ ಯಾವ ಡಿವಿಷನಲ್ಲಿ ಪ್ಲೇಸಸ್ ಜಾಸ್ತಿ ಇರುತ್ತೆ ಅಥವಾ ಯಾವ ಡಿವಿಷನಲ್ಲಿ ಒಂದು ಅಪ್ಲಿಕೇಬಲ್ ವೇಕೆನ್ಸೀಸ್ ಇರುತ್ತೆ ಅದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಹಾಗೂ ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ವೈಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಯಾವ ಡಿವಿಷನಲ್ಲಿ ಎಷ್ಟು ಪ್ಲೇಸ್ ಇದೆ ನೋಡ್ಕೋಬೇಕು. ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡ್ತೀರಾ ಅದರಲ್ಲಿ ಮೊದಲನೇದಾಗಿ ನೀವು ಯಾವ ಪೊಸಿಷನ್ಗೆ ಹೋಗಬೇಕು, ಹಾಗೂ ಅದರಲ್ಲಿ ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಇರೋದನ್ನ ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊತ ಬರಬೇಕಾಗತ್ತೆ. ಅದಾದಮೇಲೆ ನಿಮಗೆ ಆ ಪೊಸಿಷನಿನ ಉಳಿದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಉಳಿದ ಪ್ಲೇಸಸ್ನ. ಅದಾದಮೇಲೆ ನಿಮ್ಮ ರಿಸರ್ವೇಷನಿನ ABPM ಹಾಗೂ ಡಾಕ್ ಸೇವಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೊನೆಗೆ ಯಾವ ಪ್ಲೇಸಸ್ ಉಳಿದಿರುತ್ತೆ ಅದನ್ನು ಮಾಡ್ಕೊಳ್ಳಿ. ಸೊ ನೀವು BPM ಹೋಗಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ರಿಸರ್ವೇಷನ್ ವೈಸ್ ಯಾವ ಪ್ಲೇಸಸ್ ಖಾಲಿ ಇರುತ್ತೆ ಅದನ್ನ ಹಾಕ್ಕೊಳ್ಳಿ. ಅದಾದ ನಂತರ BPM ಎಲ್ಲೆಲ್ಲಿ ಮತ್ತೆ ಖಾಲಿ ಇದೆ ಅದನ್ನು ಹಾಕ್ಕೊಳ್ಳಿ, ಅನ್ರಿಸರ್ವ್ಡ್ ಕ್ಯಾಟಗರಿದು. ಅದಾದಮೇಲೆ ನಿಮ್ಮ ರಿಸರ್ವೇಷನ್ ಅಂಡರ್ ಬರೋ ABPM ಡಾಕ್ ಸೇವಕ್ನ ಹಾಕ್ಕೊಳ್ಳಿ. ಅದಾದಮೇಲೆ ಅನ್ರಿಸರ್ವ್ಡ್ ಕ್ಯಾಟಗರಿಲಿ ಯಾವ್ಯಾವ ಪೊಸಿಷನ್ ಇರುತ್ತೆ ಉಳಿದ ಎಲ್ಲ ಪ್ಲೇಸಸ್ನು ಹಾಕ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಮೋಸ್ಟ್ ಆಫ್ ದ ಚಾನ್ಸಸ್ ನಿಮ್ಮ ಸೆಲೆಕ್ಟ್ ಮಾಡಿರೋ ಪ್ಲೇಸೇ ಬರ್ಬೋದು, ಅಥವಾ ನಿಮ್ಮ ರಿಸರ್ವೇಷನ್ಗೆ ಸಿಗೋ ಪ್ಲೇಸೇ ಬರ್ಬೋದು. ಸೊ ನೀವು ನೀಟಾಗಿ ಪ್ರಿಫರೆನ್ಸ್ ಕೊಡೋದ್ರಿಂದ ನಿಮಗೆ ಬೇಕಾಗಿರೋ ಪೊಸಿಷನ್ನೇ ಸಿಗ್ಬೋದು, ಅಥವಾ ನಿಮಗೆ ಬೇಕಾಗಿರೋ ಪ್ಲೇಸಲ್ಲೇ ಸಿಗ್ಬೋದಾಗತ್ತೆ. ಸೊ ನೀವು ನೀಟಾಗಿ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅಂದಾಗ ನಿಮಗೆ ಬೇಕಾಗಿರೋ ಪೊಸಿಷನ್ ಅಥವಾ ಪ್ಲೇಸ್ನ ಬೇರೆ ಯಾರಿಗೋ ಅಲಾಟ್ ಮಾಡ್ಬೋದು, ಯಾಕಂದರೆ ಅವರು ನೀಟಾಗಿ ಪ್ರಿಫರೆನ್ಸ್ ಕೊಟ್ಟಿರೋ ಕಾರಣದಿಂದ. ಇನ್ನು ನಿಮ್ಮ ಮಾರ್ಕ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕಟ್ ಆಫ್ ಬಂದು ಈ ಸಲ 96ಇಂದ 97ವರೆಗೂ ನಿಲ್ಬೋದು ಅಂತ ಹೇಳ್ಬೋದು. ಇನ್ನು ಒಂದೇ ಮಾರ್ಕ್ಸ್ ಇದ್ದರೆ ಯಾರ ಏಜ್ ದೊಡ್ಡದಿರುತ್ತೆ ಅವರಿಗೆ ಅಲಾಟ್ ಮಾಡಲಾಗತ್ತೆ. ಇನ್ನು ಅಪ್ಲೈ ಮಾಡುವಾಗ ಯಾರು ಕೂಡ ಅರ್ಜೆಂಟಲ್ಲಿ ಅಪ್ಲೈ ಮಾಡಬೇಡಿ, ಟೈಮ್ ಇರುತ್ತೆ. ನೀಟಾಗಿ ಪ್ರಿಫರೆನ್ಸ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಡಿವಿಷನಲ್ಲಿ ಅಪ್ಲೈ ಮಾಡಬೇಕು ಡಿಸೈಡ್ ಮಾಡಿಕೊಂಡು ಅದಾದಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಪ್ರಿಫರೆನ್ಸ್ನ ಡಿಸೈಡ್ ಮಾಡಿ ಅದಾದಮೇಲೆ ಅಪ್ಲೈ ಮಾಡಿ. ಸೊ ಯಾರೆಲ್ಲ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಥ್ಯಾಂಕ್ ಯು ಆಲ್. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನು ಕೂಡ ಜಾಯ್ನ್